ಉದ್ದಾನಶೀಲವರು ಇಟ್ಟರೆ ಶಾಪ ಕೊಟ್ಟರೆ ವರ ಅನ್ನುವ ಆಗಿದ್ದರು. ಆ ಕಾಲದಲ್ಲಿ ಜಾತಿಗೆ ಒಂದೊಂದು ಅವಕಾಶಗಳಿರ್ತಾ ಇತ್ತು. ಉದ್ದಾನಶೀಲರು ಸ್ಥಾಪನೆ ಮಾಡಿದಂತ ಜಾತ್ಯತೀತವಾಗಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡ ಒಳಗೊಂಡಂತೆ ಆ ಕಾಲದಲ್ಲಿ ಅದು ದೊಡ್ಡದೇ. ತಮ್ಮ ಮಕ್ಕಳಿಗೆ ಓದ್ತಾ ಇದ್ದಾರೆ, ತಮ್ಮ ಮೊಮ್ಮಕ್ಕಳಿಗೆ ಓದ್ತಾ ಇದ್ದಾರೆ, ಡಾಕ್ಟರ್ ಓದ್ತಾರೆ, ಇಂಜಿನಿಯರ್ ಓದ್ತಾರೆ. ಇದಕ್ಕೆಲ್ಲ ಏನಪ್ಪಾ ಕಾರಣ ಅಂದ್ರೆ ನಮ್ಮೂರಲ್ಲಿ ಶಾಲೆ ತೆರೆದಿದ್ದಕ್ಕಾಗಿ ಪೂಜ್ಯರು ನಾವಿಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಆಯ್ತು, ನಾವು ಸುಭಿಕ್ಷವಾಗಿರೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಅದು ಸ್ಮರಣೆ ಮಾಡಿಕೊಡ್ತಾ ಇತ್ತು. ಸುಮಾರು 600 ವರ್ಷದ ಹಿಂದಿನ ಮಠ. ಹೇಗೆ ಒಂದು ಸಂಸ್ಥೆ ಇಷ್ಟು ನಡೆಯುತ್ತೆ? ಏನು ಅಂದ್ಕೋತೀರಿ? ಬರೀ ಹಣಕಾಸು ಭಕ್ತಾದಿಗಳ ಸಂಖ್ಯೆ ಅಥವಾ ಅದರ ಹಿಂದಿನ ಒಂದು ಏನಾದರೂ ಅಗೋಚರವಾದ ಶಕ್ತಿ ಇರ್ತದೆ? ಹೇಗೆ ಒಂದು ಸಂಸ್ಥೆ ಇಷ್ಟು ವರ್ಷ ನಡೀತದೆ ಗುರುಗಳೇ? ಇದು ಅನೇಕ ಶಿವಯೋಗಿಗಳ ತಪ ಅನುಷ್ಠಾನ ಮಾಡಿರುವಂಥ ಒಂದು ಕ್ಷೇತ್ರ. ಇದು ಯಡಿಯೂರಿನ ಸಿದ್ಧಲಿಂಗೇಶ್ವರರು ಬಹಳ ವರ್ಷಗಳ ಕಾಲ ಇಲ್ಲಿ ತಪಸ್ಸು ಮಾಡಿ ಈ ಒಂದು ಪವಿತ್ರ ಕ್ಷೇತ್ರವನ್ನು ಹಾಕಿಸಿದ್ದಾರೆ. ಕೋಸಲ ಸಿದ್ದೇಶ್ವರರು ಇಲ್ಲಿ ತಪಸ್ಸು ಮಾಡಿರುವಂಥದ್ದು ಅವರ ಸಮಾಧಿಯು ಬೆಟ್ಟದ ಗುಹೆಯಲ್ಲಿದೆ ಅನ್ನುವಂಥದ್ದು ಕೂಡ ಸಂಶೋಧಕರು ಹೇಳ್ತಾ ಇದ್ದಾರೆ. ಆ ಪರಂಪರೆಯಲ್ಲಿ ಬೆಳೆದು ಬಂದಿರುವಂತಹ ಒಂದು ಮಠ ಇದು. ಭಾಳ ಒಂದು ಶತಮಾನಗಳ ಇದು ಹಿಂದೆ 1.5 ಶತಮಾನದಿಂದಲೇ ಇಲ್ಲಿಯ ಒಂದು ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳು ಪ್ರಾರಂಭವಾಗ್ತವೆ. ನೀವು ಕಂಡಾಗೆ ಹಿಂದೆ ಅನೇಕ ಶ್ರೀಗಳವರು ಇದ್ದರು, ಅಟವಿ ಶ್ರೀಗಳವರು ಬಂದರು. ಅವರ ಗುಬ್ಬಿಯಲ್ಲಿದ್ದಂಥ ಅವರು ಇಲ್ಲಿ ಬಂದು ನೋಡಿ ಕೆಲವು ವರ್ಷಗಳ ಕಾಲ ತಂಗಿದ್ದು ಇಲ್ಲಿಯ ಶ್ರೀಗಳವರ ಜೊತೆಯಲ್ಲಿದ್ದು ಒಂದು ದಾಸೋಹ ಪರಂಪರೆಗೆ ಒಂದಿಷ್ಟು ಅವರು ಮಾರ್ಗದರ್ಶನವನ್ನು ಮಾಡಿದ್ರು. ಆನಂತರ ಉದ್ದಾನಶೀಲರು 1900ರಲ್ಲಿ ಬಂದಂತಹ ಅವರು ಅನಂತರ ಅವರು ಒಂದು ವಿನೂತನವಾದ ಕ್ರಾಂತಿಯನ್ನೇ ಅವರು ಮಾಡಿದರು. ಉದ್ದಾನಶೀಲರು ಏನು ಹೆಚ್ಚು ಶಾಲೆಗೆ ಓದ್ದವರಲ್ಲ. ಆ ಕಾಲದಲ್ಲಿ ಯಾವುದೇ ಶಾಲೆ ಇಲ್ಲ, ಕೂಲಿ ಮಟ್ಟದಲ್ಲಿ ಓದಬೇಕಾಗಿರುವಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ಅವರ ದೂರದೃಷ್ಟಿ ತುಂಬ ದೊಡ್ಡದವರದು. ಅವರೊಂದು ಹಳ್ಳಿಯಿಂದ ಬಂದು ಕೃಷಿ ಹಿನ್ನೆಲೆಯಿಂದ ಬಂದಂತಹ ಪೂಜ್ಯರವರು ಬಹಳ ದೊಡ್ಡ ಜ್ಞಾನಿಗಳಾಗಿದ್ದರು. ಅವರು ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂತಹ ದೊಡ್ಡ ಆಸೆಯನ್ನು ಇಟ್ಕೊಂಡಂತಹವರು ಅವರು ಇಲ್ಲಿ ಬಂದ ಮೇಲೆ ಏನು ಅಟವಿ ಶಿವಳರು ಪ್ರಾರಂಭ ಮಾಡೋದಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಹಾಕುವಂಥ ಪ್ರಯತ್ನವನ್ನು ಅವರು ಮಾಡಿದ್ರು.